ಗುಡ್ ಮಾರ್ನಿಂಗ್. ಈಗ ಯು ಪಿ ಎಸ್ ಸಿಯಲ್ಲಿ ನಮಗೆ ಪ್ರಿಲಿಮ್ಸಿಗೆ ಆ ಪ್ರಿಲಿಮ್ಸಲ್ಲಿ 100 ಕ್ವಶನನ್ನು ಕೇಳ್ತಾರೆ. ಆಬ್ವಿಯಸ್ಲಿ 25 ಕ್ವಶನ್ ಎಲ್ಲರಿಗೂ ಗೊತ್ತಿದೆ, 15 ಕ್ವಶನ್ ಯಾರಿಗೂ ಗೊತ್ತಿಲ್ಲ ಅನ್ನುವಂಥದ್ದು ಸತ್ಯ. ಆದರೆ ಒಬ್ಬ ಟಾಪರ್ ಇರ್ತಾರೆ ಅಥವಾ ಇವಾಗ ಪ್ರಿಪರೇಷನ್ ಮಾಡ್ತಾ ಇರ್ಬೋದು, ಅವ್ರಿಗೂ ಇವರಿಗೂ ಒಂದು ಕಾಮನ್ ಮಿನಿಮಮ್ ಟಾಸ್ಕ್ ಇದೆ. ಅದೇನಪ್ಪ ಅಂದರೆ ನಿಮಗೆ ಗೊತ್ತಿಲ್ಲದಕ್ಕಂಥ ಕ್ವಶನ್ ಎಷ್ಟು ಬರ್ಬೋದು. ಯು ಪಿ ಎಸ್ ಸಿಯಲ್ಲಿ ಏನಾಗುತ್ತೆ, ಇಟ್ಸ್ ನಾಟ್ ಎ ಡಿಗ್ರಿ. ಸೊ 60 ಕ್ವಶನ್ನಲ್ಲಿ ಅಂದರೆ 100 ಕ್ವಶನ್ನಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 55 ಅಥವಾ 50ರ ಕೆಳಗೆ ನಿಮಗೆ ಆ ಕ್ವಶನ್ನಿನ ಟಾಪಿಕ್ ಗೊತ್ತಿರಬಹುದು, ಆದರೆ ಹೇಗೆ ಮಾಡಬೇಕು ಅಕ್ಯುರೇಟಾಗಿ ಆನ್ಸರ್ ಸಿಗಲ್ಲ. ಇದು ಜನರಲ್ ಸ್ಟಡೀಸ್ ಅಲ್ವಾ. ಜನರಲ್ ನಾಲೆಜ್ ಅಂದ್ರೇನು, ಹಿಮಾಲಯನ್ ಗ್ಲೇಷಿಯರ್ ಎಲ್ಲಿದೆ ಅಂತಂದರೆ ನೀವು ಇಲ್ಲಿದೆ ಅಂತ ಹೇಳ್ಬೋದು. ಬಟ್ ಇದು ಆ ಥರ ಅಲ್ಲ. ನೀವು ಅದನ್ನು ಹೌದಾ ಅಲ್ವಾ ಅನ್ನುವಂಥದ್ದು ಯೋಚನೆ ಮಾಡಬೇಕು. ಈ ಹೌದಾ ಅಥವಾ ಅಲ್ಲವಾ ಅಂತ ಏನು ಯೋಚನೆ ಮಾಡ್ತಿರಲ್ಲ, ಅದರ ಪ್ರಕ್ರಿಯೆಗೆ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ ಅಂತ ಕರೀತಾರೆ. ಇದು ಬಹಳ ಇಂಪಾರ್ಟೆಂಟ್ ಓನ್ಲಿ ಫಾರ್ ದ ಯು ಪಿ ಎಸ್ ಸಿ ಆ್ಯಂಡ್ ಕೆ ಪಿ ಎಸ್ ಸಿ. ಜನರಲ್ ಸ್ಟಡೀಸ್ ಅಂತ ಯಾವ್ಯಾವ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಇರ್ಬೋದು, ಸಿವಿಲ್ ಸರ್ವಿಸ್ ಇರ್ಬೋದು, ಅಥವಾ ನಿಮ್ಮ NDA ಇರ್ಬೋದು, ಅದೆಲ್ಲ ಈ ಲೆಕ್ಕ ಬರ್ತದೆ. ಇವನ್ ಯು ಪಿ ಎಸ್ ಸಿ ಕಂಡಕ್ಟ್ ಮಾಡುವ ಎಲ್ಲ ಎಕ್ಸಾಮಿನೇಷನ್ನು ಜನರಲ್ ಸ್ಟಡೀಸೇ ಆಗಿರೋ ಕಾರಣ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ ಅಂತ ಏನಿಗೆ PET ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಈಗ ನೋಡಿ, ಇದು 2015ನೇ ಒಂದು ಕ್ವಶನ್ ಪೇಪರ್. ಈಗ ಯು ಪಿ ಎಸ್ ಸಿಯಲ್ಲಿ ಒಂದು ಮಾದರಿ ಏನಪ್ಪ ಅಂದರೆ, ಎಷ್ಟೇ ವರ್ಷ ಹಳೆಯ ಪೇಪರ್ ಆದರೂ ಸರಿ, ನಿಮ್ಮ ಸಿಲೆಬಸ್ಸಿಗೆ ಹೊಂದಾಣಿಕೆ ಆಗಿದ್ದಲ್ಲಿ ಅದು ನಿಮಗೆ ವರ ಅಂತ. ಅಂದರೆ ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗ ಇದರನ್ನೇ ನೋಡಿ, ಫಾರ್ ಎಕ್ಸಾಂಪಲ್ ಈ 1, 2, 3, 4 ಕ್ವಶನಿಗೆ ಇದು ಡೈರೆಕ್ಟ್ ಕ್ವಶನ್ನು, ಇದು ಅನಾಲಿಸಿಸು, ಇದು ಸಬ್ಜೆಕ್ಟ್ ಟು ಅನಾಲಿಸಿಸು, ಇದು ಡೈರೆಕ್ಟ್ ಕ್ವಶನ್ನು. ಸೊ ಇಲ್ಲಿ ನಿಮಗೇನು ಗೊತ್ತಾಯಿತು, ಇದಕ್ಕೆ ಮಿಕ್ಸ್ಡ್ ಸಿನಾರಿಯೋ, ಹೌದಾ? ಸೊ ಇದನ್ನು ನೀವು ಟ್ಯಾಕಲ್ ಮಾಡಬೇಕು ಅಂತಂದರೆ ಎಲ್ಲ ಕ್ವಶನ್ನು ನಿಮಗೆ ನಾಲೆಜ್ ಇರಬೇಕಂತ ಏನಿಲ್ಲ. ಈಗ ಪಾಲಿಟಿ ಕ್ವಶನಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆ, ಅದರಲ್ಲಿ ಪ್ರಿಯಾಂಬಲಿಗೆ 42nd ಅಮೆಂಡ್ಮೆಂಟ್, ಅದು ನಿಮಗೆ ಪಾಠ ಮಾಡಿದಾಗ ಗೊತ್ತಾಗುತ್ತೆ, ಓಕೆ ಈಗೂ ಆನ್ಸರ್ ಇರ್ಬೋದು ಅಂತ. ಆದರೆ ಕೆಲವೊಂದಕ್ಕೆ ನೀವು ಕೇಳೇ ಇರೋಗಿಲ್ಲ ಆ್ಯಂಡ್ ಅದು ನೋಡ್ಕೊಂಡು ಇರೋಗಿಲ್ಲ, ಅಂಥವಕ್ಕೆ ಏನು ಮಾಡಬೇಕು ಅನ್ನೋದು ಈಗೆಲ್ಲ ಅದರಲ್ಲಿ ನೀವು ಮಾಸ್ಟರ್ ಆಗಬೇಕು. ಅದಕ್ಕೆ ನಾನು ನಮ್ಮ ಕ್ಲಾಸಲ್ಲಿ ಸುಮಾರು ಸಲ ಹೇಳ್ತೀನಿ, ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ ಅನ್ನುವಂಥದ್ದು ನಂಬರ್ 1 ಸಬ್ಜೆಕ್ಟಾಗಿ ನೋಡಿ, ಮತ್ತು ಜ್ಞಾನಿ ಸೂತ್ರ ಕರೆಂಟ್ ಅಫೇರ್ ಏನಿದೆ ಆ ಟಾಪಿಕ್ ರಿಪೀಟಾಗಿ ಬಂದೇ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನು ಸಬ್ಜೆಕ್ಟಾಗಿ ನೋಡಿ, ತದನಂತರ ಕೋರ್ ಕಾನ್ಸೆಪ್ಟ್ ಆಫ್ ಪಾಲಿಟಿ, ಎಕನಾಮಿಕ್ಸ್, ಎನ್ವಿರಾನ್ಮೆಂಟ್. ಸೊ ಇದನ್ನು ಯಾರು ತಿಳ್ಕೊಂಡಿದ್ದಾರೆ ಪ್ರಿಲಿಮ್ಸ್ ಈಸಿ ಆಗುತ್ತೆ. ಈಗ ಎಷ್ಟೋ ಜನ ಫೇಲ್ ಆಗ್ತಾರೆ ಅಥವಾ ಅವ್ರಿಗೆ ಆಗಲ್ಲ, ಯಾಕೆ ಅಂದರೆ ನಾಲೆಜ್ ತುಂಬ ಇದೆ. ಹಾಗಾದರೆ ಅಪ್ಲಿಕೇಶನ್ ಮಾಡಲಿಕ್ಕಾಗಿಲ್ವಾ? ಆ ಅಪ್ಲಿಕೇಶನ್ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಏನಿಗೆ ಅದು ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ ಅಂತ. ಸೊ ಈಗ ನೋಡಿ, ನಾನು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 5 ಕ್ವಶನ್ ಅಥವಾ 10 ಕ್ವಶನನ್ನು ಎಲಿಮಿನೇಷನ್ ಟೆಕ್ನಿಕ್ ಹೇಗೆ ಮಾಡ್ಬೋದು, ಏನದು ಅಂತ ತಿಳಿಸ್ಕೊಡ್ತೀನಿ. ಇಟ್ ಈಸ್ ಮೋರ್ ಆರ್ ಲೆಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಡೀಪರ್ ಅಂಡರ್ಸ್ಟ್ಯಾಂಡಿಂಗ್. ಈಗ ನೋಡಿ, ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾ, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳಿ. ಪ್ರಧಾನ ಮಂತ್ರಿ ಗೊತ್ತು, ಜನ್ ಧನ್ ಅಂದರೆ ಏನು, ಜನ್ ಧನ್ ಯೋಜನಾ. ಈಗ ಇದರಲ್ಲಿ ABCD ಅಂತ ಆಪ್ಷನ್ ಇದೆ, ಹೌದಾ? ಈಗ ನಿಮಗೆ ಈ ಆಪ್ಷನಲ್ಲಿ ಯಾವುದು ಬೆಸ್ಟ್ ಅಂತ, ಸೂಟೇಬಲ್ ಬೆಸ್ಟ್ ಆನ್ಸರ್ ಅಂತ ನೀವು ಕ್ಲಿಕ್ ಮಾಡಬೇಕು. ಅದು ಸರಿಯಾ ತಪ್ಪ ಅಂತ ಯೋಚನೆ ಮಾಡಬೇಕು. ಈಗ ಮ್ಯಾಟರ್ ಏನು, ಹೇಗೆ ಯೋಚನೆ ಮಾಡೋದು? ನಂಬರ್ 1 ಎಲಿಮಿನೇಷನ್ ಸ್ಟೇಟ್ಮೆಂಟ್ ಅಂತಂದರೆ, ಈ A ಅಂದರೆ ಎಲಿಮಿನೇಷನ್ ಸ್ಟೇಟ್ಮೆಂಟ್, ಇದು ಸ್ಟೇಟ್ಮೆಂಟ್, ಇದು ಸ್ಟೇಟ್ಮೆಂಟ್, ಇದು ಸ್ಟೇಟ್ಮೆಂಟ್, ಇದು ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕರೀತಾರೆ. ಇನ್ನು ವರ್ಡ್ ಅನಾಲಿಸಿಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ವರ್ಡ್ ಅಂತಂದರೆ, ಈಗ ಇದರಲ್ಲಿ ಎಕ್ಸ್ಟ್ರೀಮ್ ನೆಗೆಟಿವ್ ಅಂದರೆ, ಈಗ ಮಗನಂದನ್ ಈಗ ವಿದ್ ಇನ್ ಮಹಾರಾಷ್ಟ್ರ ಬಟ್ ಈಗ ಸಿಚುವೇಟೆಡ್ ಇನ್ ಬ್ಯಾಂಗ್ಳೂರ್ ಅಂತ ಒಂದು ಸ್ಟೇಟ್ಮೆಂಟ್ ಇದ್ದರೆ, ಮಹಾರಾಷ್ಟ್ರದಲ್ಲಿ ನಾನು ಹೋಗಿದ್ನಾ ಅನ್ನುವಂಥದ್ದು ನಿಮಗೆ ಗೊತ್ತಿದ್ದಲ್ಲಿ ನೀವು ಮಾಡೋಕ್ಕಾಗತ್ತೆ, ಹೌದಾ? ಸಪೋಸ್ ನಿಮಗೆ ಗೊತ್ತಿಲ್ಲ, ನಾನು ಮಹಾರಾಷ್ಟ್ರದಲ್ಲಿ ಇದ್ನಾ ಇಲ್ವಾ ಗೊತ್ತಿಲ್ಲ, ಆದರೆ ಕರ್ನಾಟಕದಲ್ಲಂತೂ ಇದ್ದೆ. ಸೊ ಇವಾಗೇನಾಗುತ್ತೆ, ಅದರ ಪಕ್ಕದಲ್ಲೇ ಇನ್ನೊಂದು ಯಾವುದೋ ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಮಗನಂದನ್ ಈಗ ಒನ್ಸ್ ಅಪಾನ್ ಎ ಟೈಮ್ ಗಾನ್ ಫಾರ್ ಮಹಾರಾಷ್ಟ್ರ ಆ್ಯಂಡ್ ಕೇಮ್ ಬ್ಯಾಕ್ ಟು ಕರ್ನಾಟಕ. ಇವಾಗ ಹೋಗಿದ್ದರೂ ಹೋಗಿರ್ಬೋದು. ಸೊ ಆಪ್ಷನ್ A, ಆಪ್ಷನ್ B ಈಗ ಆಗಿದ್ದಲ್ಲಿ ಯಾವುದು ಬೆಸ್ಟ್ ಅಂತ ನೀವು ನಿರ್ಧಾರ ಮಾಡ್ಬೋದು. ಹೋಗಿದ್ದರೂ ಹೋಗಿರ್ಬೋದು, ಒನ್ಸ್ ಅಪಾನ್ ಎ ಟೈಮ್ ಅಂದರೆ ಒಂದೇ ಸಲ. ಸೊ ಈ ಥರ ನೀವು ಅನಾಲಿಸಿಸ್ ಮಾಡಬೇಕು. ಇಲ್ಲಿ ಇವಾಗ ಏನಾಗುತ್ತೆ, ಪ್ರೊವೈಡಿಂಗ್ ಹೌಸ್, ಈಗೇನು ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾ, ಹೌದಾ? ಜನ್ ಧನ್ ಅಂದ್ರೇನು? ಧನ, ಜನಗಳಿಗೆ ಹಣವನ್ನು ಕೊಡುವಂಥದ್ದು ಜನ್ ಧನ್, ಹೌದಾ?
ಈಗ ಇದರಲ್ಲಿ ಏನಿಗೆ ಪ್ರೊವೈಡಿಂಗ್ ಹೌಸಿಂಗ್ ಲೋನ್, ಪ್ರಮೋಟಿಂಗ್ ವುಮೆನ್ SHG, ಈಗ ಇಲ್ಲಿ ಜನ್ ಅಂತ ಇದೆ ಅಲ್ವಾ. ಜನ ಅಂದರೆ ಜೆಂಡರ್ ಬರುತ್ತಾ? ಬರಲ್ಲ ಅಲ್ವಾ. ವುಮೆನ್, ಮೆನ್, ಟ್ರಾನ್ಸ್ಜೆಂಡರ್ ಯಾವುದೂ ಬರಲ್ಲ, ಅಂದರೆ ಕಮ್ಯುನಿಟಿ. ಸೊ ಅಲ್ಲಿಗೆ ವುಮೆನ್ ಅನ್ಕೋ ಅನ್ವೇ ಅಲ್ಲ. ಆ್ಯಂಡ್ ನೆಕ್ಸ್ಟ್ ನೋಡಿ, ಪ್ರಮೋಟಿಂಗ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇನ್ ದಿ ಕಂಟ್ರಿ, ಪ್ರೊವೈಡಿಂಗ್ ಫೈನಾನ್ಷಿಯಲ್ ಹೆಲ್ಪ್ ಟು ದಿ ಮಾರ್ಜಿನಲೈಸ್ಡ್ ಕಮ್ಯುನಿಟಿ. ಇವಾಗ ಏನಾಗುತ್ತೆ, ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಅಂತ ಬಂದಾಗ ನಮ್ಮ ಸೊಸೈಟಿಯನ್ನು ಹೈರಾರ್ಕಿಯಲ್ಲಿ ಒಂದು ಪಾವರ್ಟಿ ಬಗ್ಗೆ ಮಾತಾಡಬೇಕು, ಇಲ್ಲ ಕಮ್ಯುನಿಟಿ ಬಗ್ಗೆ ಮಾತಾಡಬೇಕು. SC ST ಟ್ರೈಬಲ್ ಅಥವಾ ನಿಮ್ಮ ಟ್ರಾನ್ಸ್ಜೆಂಡರ್ ಅವ್ರ ಬಗ್ಗೆ ಮಾತಾಡಬೇಕು, ಇಲ್ಲ ರಿಲಿಜನ್ ಮೈನಾರಿಟಿ ಬಗ್ಗೆನಾ, ಸೋಷಿಯಲ್ ಮೈನಾರಿಟಿನ, ಅಲ್ಲಿ ಕಾನ್ಫ್ಲಿಕ್ಟ್ ಆಯ್ತಾ, ಹೌದಾ. ಸೊ ಅದನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಇಲ್ಲಿ ಜನ್ ಅಂತ ಇರೋದ್ರಿಂದ ಇಟ್ ಈಸ್ ಮಾಸ್, ಅಂದರೆ ಎಲ್ಲರಿಗೂ ಅನ್ನುವಂಥದ್ದು. ಹಾಗಾದರೆ ಬೆಸ್ಟ್ ಆಪ್ಷನ್ ಯಾವುದು? ಪ್ರೊವೈಡಿಂಗ್ ಹೌಸಿಂಗ್ ಲೋನ್ ಜನರಲ್ ಆಗಲಿಕ್ಕಾಗಲ್ಲ. ಯಾಕೆಂದರೆ ಎಜುಕೇಷನ್ ಕೊಡ್ಬೋದಿತ್ತು, ಬೇರೇನೂ ಕೊಡ್ಬೋದಿತ್ತು, ಬರೀ ಹೌಸಿಂಗೇ ಹೇಗೆ ಅನ್ನುವ ಕ್ವಶನ್ ಬಂತು. ನೆಕ್ಸ್ಟ್ ನೋಡಿ, ವುಮೆನ್ ಅಂತೂ ಆಗಲ್ಲ. ವುಮೆನ್ ಅಂತಂದರೆ ಬರೀ ಒಂದು ಪರ್ಟಿಕ್ಯುಲರ್ ಜೆಂಡರಿಗೆ ಆಯಿತು, ಸೊ ಅದಾಗಲ್ಲ. ನೆಕ್ಸ್ಟ್ ನೋಡಿ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಟು ದಿ ಕಂಟ್ರಿ, ಅಂದರೆ ಫೈನಾನ್ಷಿಯಲ್ ಅಂದ್ರೇನು ಹಣ, ಇನ್ಕ್ಲೂಷನ್ ಅಂದ್ರೇನು ಒಟ್ಟುಗೂಡುವಿಕೆ, ಯಾರಿಗಾಗಿ? ಜನಗಳಿಗೆ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಕರೆಕ್ಟಾ? ಆಪ್ಷನ್ ಡಿ ಯಾಕಾಗಲ್ಲ? ಮಾರ್ಜಿನಲೈಸ್ಡ್ ಒಂದು ಸೆಕ್ಟರ್ಗೆ. ಅದರ ಅರ್ಥ ಏನಂದರೆ, ಎಲಿಮಿನೇಷನ್ ಟೆಕ್ನಿಕ್ ನಿರ್ಧಾರ ಆಗುವಂಥದ್ದು ಎರಡು ಮಾದರಿಯಲ್ಲಿ, ಒಂದು ಸ್ಟೇಟ್ಮೆಂಟ್ ಬೇಸ್, ಇನ್ನೊಂದು ವರ್ಡ್ ಅನಾಲಿಸಿಸ್. ಸ್ಟೇಟ್ಮೆಂಟ್ ಬೇಸ್ ಅಂದರೆ ಈ ಸ್ಟೇಟ್ಮೆಂಟ್ ಓದ್ತೀರಾ, ಅದರಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದೆಯಾ ನೋಡ್ತೀರಾ, ಅಥವಾ ಈ ಸ್ಟೇಟ್ಮೆಂಟ್ ಓದ್ತೀರಾ, ಇದು ಜನರಲೈಸ್ಡ್ ಆಗಿದೆಯಾ ಅಥವಾ ಪರ್ಟಿಕ್ಯುಲರ್ ಸೆಕ್ಷನಿಗೆ ಮಾತ್ರ ಇದೆಯಾ ಅಂತ ನೋಡ್ತೀರಾ. ಇದಕ್ಕೆ ನೀವು ಹೇಗೆ ಓವರ್ಲ್ಯಾಪ್ ಮಾಡಬೇಕು ಅಂತಂದರೆ, ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾ, ಅದರಲ್ಲಿ ಜನ ಮತ್ತು ಧನ ಅಂದರೆ ಏನು ಅಂತ ಗೊತ್ತಾಗಬೇಕು, ಆವಾಗ ಮಾತ್ರ ಮಾಡೋಕ್ಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಂಬರ್ 2 ಕ್ವಶನಿಗೆ, ವಿತ್ ರೆಫರೆನ್ಸ್ ಟು ದ 14th ಫೈನಾನ್ಸ್ ಕಮಿಷನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಈಗ ಫೈನಾನ್ಸ್ ಕಮಿಷನ್ ಅಂತ ಗೊತ್ತು, ಆರ್ಟಿಕಲ್ 280ಗೆ. ಅದರಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಫೈನಾನ್ಸ್ ಕಮಿಷನ್ ನಡೀತದೆ. NK ಸಿಂಗ್ ಕಮಿಟಿ 15th ಫೈನಾನ್ಸ್ ಕಮಿಷನ್, ಅರವಿಂದ ಅವರು 16th ಫೈನಾನ್ಸ್ ಕಮಿಷನ್, ರೈಟ್ ನಾವು 2026 to 31. ಇವ್ರು ಕೇಳಿರೋದು 2015 ಆಗಿರೋದ್ರಿಂದ 14th ಫೈನಾನ್ಸ್ ಕಮಿಷನ್ ಇತ್ತು 10 ವರ್ಷದ ಕೆಳಗೆ. ಈಗ ಏನು ಮ್ಯಾಟರ್, ಇದರಲ್ಲಿ ಫೈನಾನ್ಸ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್, ಅಂದರೆ ನೀವು ಫೈನಾನ್ಸ್ ಕಮಿಷನ್ ಬಗ್ಗೆ ಗೊತ್ತಿದ್ದು, ಅವರ ಒಂದು ರೆಕಮೆಂಡೇಷನ್ ಪಾಲಿಸಿ ಗೊತ್ತಿದ್ರೆ ಮಾತ್ರ ಇದನ್ನು ಸಾಲ್ವ್ ಮಾಡ್ಬೋದು ಅಂತ ಮಾತ್ರ ಅಲ್ಲ, ನೀವು ಜನರಲೈಸ್ ಆಗಿ ಥಿಂಕ್ ಮಾಡ್ಬೋದು. ಹೇಗೆ? ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಶೇರ್ ಆಫ್ ಸ್ಟೇಟ್ ಇನ್ ದ ಸೆಂಟ್ರಲ್ ಡಿವಿಷನ್ ಪೋಲ್ ಫ್ರಮ್ 32% to 42%. ಆಯಿತಾ? ಇಲ್ಲೇನಿಗೆ ನ್ಯೂಮರಿಕ್ಕಿಗೆ 32 to 42 ಆಯಿತು. ಇಟ್ ಹ್ಯಾಸ್ ಮೇಡ್ ರೆಕಮೆಂಡೇಷನ್ ಕನ್ಸರ್ನಿಂಗ್ ದ ಸೆಕ್ಟರ್ ಸ್ಪೆಸಿಫಿಕ್ ಗ್ರಾಂಟ್ ಅಂತ ಹೇಳಿದ್ದಾರೆ. ಈಗ ನೋಡಿ, ಫೈನಾನ್ಸ್ ಕಮಿಷನ್ ಏನು ಮಾಡ್ತದೆ, ಹಾರಿಜಾಂಟಲ್ ಎವಲ್ಯೂಷನ್, ವರ್ಟಿಕಲ್ ಡೆವಲ್ಯೂಷನ್ ಮಾಡ್ತದೆ. ಅಂದರೆ ಏನು? ಈಗ ನಮ್ಮ ಭಾರತ ಇದೆ, ಅದರಲ್ಲಿ ನಾರ್ತ್ ಈಸ್ಟ್ ಇಂಡಿಯಾ ಇದೆ, ಸದರ್ನ್ ಇಂಡಿಯಾ ಇದೆ, ಸೆಂಟ್ರಲ್ ಇಂಡಿಯಾ ಇದೆ, ಡೆಕ್ಕನ್ ಪ್ಲೇಟು ಇದೆ, ವೆಸ್ಟರ್ನ್ ಕೋಸ್ಟಲ್ ನೆಟ್ವರ್ಕ್ ಇದೆ, 7500 ಕ್ರಾಸ್ ಕೋಸ್ಟಲ್ ನೆಟ್ವರ್ಕ್ ಇದೆ. ಅಷ್ಟಕ್ಕೂ ಕೂಡ ಪ್ರತಿ ಚಿಕ್ಕ ರಾಜ್ಯಗಳಿಗೂ ಪ್ರತಿ ದೊಡ್ಡ ರಾಜ್ಯಗಳಿಗೂ ಒಂದೇ ಸಮನಾಗಿ ಅದಕ್ಕೆ ತಕ್ಕಂತೆ ಒಂದು ಬಜೆಟನ್ನು ಕೊಡ್ತದೆ ಫೈನಾನ್ಸ್ ಕಮಿಷನ್. ಈಗ ಅದು ನಮಗೆ ಗೊತ್ತಾಯಿತು. ಅದು ಹೇಗೆ ಗೊತ್ತಾಯಿತು? ನೀವು ಚಾಪ್ಟರ್ ಮಾಡಿ ಗೊತ್ತಾಗುತ್ತೆ. ಈಗ ಅವನು 32% ಕೊಟ್ಟನೋ 42%ಗೆ ಇನ್ಕ್ರೀಸ್ ಆಯಿತು, ನಿಮಗೆ ಗೊತ್ತಿಲ್ಲ. ನಂಬರ್ 2, ಇಟ್ ಹ್ಯಾಸ್ ಮೇಡ್ ರೆಕಮೆಂಡೇಷನ್ ಕನ್ಸರ್ನಿಂಗ್ ಸೆಕ್ಟರ್ ಸ್ಪೆಸಿಫಿಕ್ ಗ್ರಾಂಟ್. ಈಗ ಎಜುಕೇಷನಿಗೆ ಜಾಸ್ತಿ ಕೊಟ್ರಾ, ಹೆಲ್ತಿಗೆ ಜಾಸ್ತಿ ಕೊಟ್ರಾ, ಡಿಫೆನ್ಸಿಗೆ ಜಾಸ್ತಿ ಕೊಟ್ರಾ, ಅಗ್ರಿಕಲ್ಚರ್ಗೆ ಜಾಸ್ತಿ ಕೊಟ್ರಾ ಅಂತ ಮಾಡಲಿಕ್ಕಾಗಲ್ಲ. ಯಾಕೆ? ಈಗ ಮಣಿಪುರ ಅಂತ ರಾಜ್ಯ ಇದೆ. ಈ ಮಣಿಪುರ ರಾಜ್ಯ, ಸಿಕ್ಕಿಂ ರಾಜ್ಯ ಎಲ್ಲ ಚಿಕ್ಕ ಚಿಕ್ಕ ರಾಜ್ಯ. ಅಲ್ಲಿನ ಡಿಮ್ಯಾಂಡ್ ಏನಿಗೆ ಅದಕ್ಕೆ ಮಾತ್ರ ಕೊಡಲಿಕ್ಕಾಗುತ್ತೆ. ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಅಥವಾ ತಮಿಳುನಾಡು ಏನಿಗೆ ದೊಡ್ಡ ರಾಜ್ಯ, ಮಹಾರಾಷ್ಟ್ರ ದೊಡ್ಡ ರಾಜ್ಯ, ಅದಕ್ಕೇನು ಡಿಮ್ಯಾಂಡಿಗೆ ಅದನ್ನು ಕೊಡಲಿಕ್ಕಾಗತ್ತೆ. ಸೊ ಸೆಕ್ಟರ್ ಸ್ಪೆಸಿಫಿಕ್ ಮಾಡಲಿಕ್ಕೆ ಆಗಲ್ಲ. ಅಗ್ರೀಡ್? ಸೊ ಇವಾಗ 32% to 42%. ಇವಾಗ ಈ ಆಪ್ಷನ್ ಹೋಯಿತು. ಸೆಕೆಂಡ್ ಆಪ್ಷನ್ ಅಂತೂ ಅಲ್ಲ. ಆಪ್ಷನ್ 1ನಲ್ಲಿ 32 to 42% ಅಂತ ಇದೆ. ಈಗ ಅದರಲ್ಲಿ 33 ಆಗಿರ್ಬೋದಲ್ಲ, 43 ಆಗಿರ್ಬೋದಲ್ಲ ಅಂತ ಯೋಚನೆ ಮಾಡಿದಲ್ಲಿ ಮ್ಯಾಕ್ಸಿಮಮ್ ನಿಮಗೀಗೂ ಕರೆಂಟ್ ಅಫೇರಲ್ಲೂ ಬರ್ತದೆ, ಆವಾಗಿನ ಕರೆಂಟ್ ಅಫೇರಲ್ಲೂ ಇತ್ತು. 32 to 40% ಇನ್ಕ್ರೀಸ್ ಆಗಿದೆ ಅಲ್ಲ. ಸೊ ಇಂಡಿಯಾ ಡೆವಲಪ್ ಆಗ್ತಾ ಇದೆ, 5 trillion ಎಕಾನಮಿ ಆಗ್ತಾ ಇದೆ ಅಂತಂದರೆ ನಿಮ್ಮ ರೇಷೋ ಕೂಡ 32 to 42 ಹೋಗಿರ್ಬೋದಲ್ಲ. ಸೊ ಈ ಥರ ನೀವು ನಿರ್ಧಾರ ಮಾಡಬೇಕು. ಆಪ್ಷನ್ ಎ ಈಗನ ಆನ್ಸರ್.
ಓಕೆನಾ. ನೆಕ್ಸ್ಟ್ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಈಗಿಯಾಗಿ ಅರ್ಥ ಆಗುತ್ತೆ. ಏನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಸ್ಟೇಟ್ ಇನ್ ಇಂಡಿಯಾ ಇಂಡಿಕೇಟ್ ದ ಈಸ್ಟರ್ನ್ ಮೋಸ್ಟ್ ಆ್ಯಂಡ್ ವೆಸ್ಟರ್ನ್ ಮೋಸ್ಟ್ ಸ್ಟೇಟ್. ಅಂದರೆ ಏನು, ಈಗ ಭಾರತ ಇಲ್ಲಿದೆ, ಕೆಳಗಡೆ ಕನ್ಯಾಕುಮಾರಿ, ಮೇಲ್ಗಡೆ ಜಮ್ಮು ಕಾಶ್ಮೀರ್, ನಮ್ಮ ಪೂರ್ವಗಣಿಗೆ ನಮ್ಮ ನಾರ್ತ್ ಈಸ್ಟ್ ಇಂಡಿಯಾಗಳಿಗೆ, ವೆಸ್ಟರ್ನಲ್ಲಿ ಗುಜರಾತಿಗೆ, ಹೌದಾ. ಸೊ ಇವಾಗ ಈಗ ನಮಗೆ ಗೊತ್ತಾಯಿತು. ಅಲ್ಲಿ ಕೇಳಿಗೇನು, ಯಾವ ರಾಜ್ಯ ಪಶ್ಚಿಮ ಮತ್ತು ಪೂರ್ವಗಲ್ಲಿ ಕೊನೆಯಲ್ಲಿದೆ ಅಂತ. ಸೊ ಈಗೇನಾಗುತ್ತೆ, ಅಸ್ಸಾಂ, ರಾಜಸ್ಥಾನ್ಗಿಂತಲೂ ಕೊನೆ ಇರೋದು ಗುಜರಾತ್, ಹೌದಾ. ಎಕ್ಸಾಂಪಲ್ ನೋಡಿ, ಇವಾಗ ತೋರಿಸ್ತೀನಿ. ಈಗ ಇದು ಭಾರತ, ಹೌದಾ. ಇದು ಗುಜರಾತ್, ಇದು ನಾರ್ತ್ ಈಸ್ಟ್ ಇಂಡಿಯಾ, ಇದು ಜಮ್ಮು ಆ್ಯಂಡ್ ಕಾಶ್ಮೀರ, ಹೌದಾ. ಈಗ ನೋಡಿ, ಇನ್ನೇನಿಗೆ ಕನ್ಯಾಕುಮಾರಿ, ಜಮ್ಮು ಕಾಶ್ಮೀರ್, ಗುಜರಾತ್. ಈಗ ಇನ್ನೇನು ಕ್ವಶನಿಗೆ ರಾಜಸ್ಥಾನ್. ಅಂದರೆ ಈಗೂ ಮತ್ತು ಈಗನ್ನು ಕೇಳಿದಾನವರು, ಕರೆಕ್ಟ್. ಈಗ ರಾಜಸ್ಥಾನ್ ಏನು ಬರುತ್ತೆ, ಇಲ್ಲಿ ಬರುತ್ತೆ. ಗುಜರಾತ್ ಇಲ್ಲಿಗೆ. ಸೊ ಅವ್ನು ಕೇಳಿದಾಗು ಔಟರ್ ಎಷ್ಟಂಗ್ ಯಾವುದಿದೆ, ಸೊ ಗುಜರಾತಿಗೆ ಅಲ್ಲಿಗೆ ಅಸ್ಸಾಂ, ರಾಜಸ್ಥಾನ ಗುಜರಾತ್. ಅಂದರೆ ಇವೆರಡೂ ಅಲ್ಲ, ರಾಜಸ್ಥಾನ ಹೋಯ್ತು, ಕರೆಕ್ಟ್. ಗುಜರಾತೇ ಇರೋದು ಇಲ್ಲಿ. ಇನ್ನು ಈ ಕಡೆ ಬನ್ನಿ, ನಾರ್ತ್ ಈಸ್ಟಲ್ಲಿ ಅಸ್ಸಾಂ, ಗುಜರಾತ, ಅರುಣಾಚಲ್ ಪ್ರದೇಶ, ಗುಜರಾತ ಅಂತ ನೋಡಿದಾಗ ಅರುಣಾಚಲ್ ಪ್ರದೇಶ ಲಾಸ್ಟಲ್ಲಿದೆ, ಕರೆಕ್ಟ್. ಅಸ್ಸಾಂ ಎಲ್ಲಿದೆ, ಇಲ್ಲಿದೆ ಮಧ್ಯದಲ್ಲಿ. ಸೊ ಆ ಥರ ನೀವು ಒಂದು ಪಿಕ್ಚರಿಕಲ್ಲಾಗಿಯೂ ಕೂಡ ನೋಡ್ಬೋದು. ಎಲಿಮಿನೇಷನ್ ಟೆಕ್ನಿಕ್ ಅಂತಂದರೆ ಏನು ಅಂತಂದರೆ, ಒಂದು ವಿಚಾರ ನನಗೆ ಗೊತ್ತಿದೆ ಅಂತ ತಿಳ್ಕೊಂಡು, ಅಲ್ಲಿ ಏನು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು, ಇದು ಆಗಿರಬಹುದಾ ಅಂತ ಯೋಚನೆ ಮಾಡಿ, ಅದನ್ನು ಸ್ಟೇಟ್ಮೆಂಟ್ ಕರೆಕ್ಟಾ ಅಂತಲೂ ನೋಡಿ, ಅಥವಾ ವರ್ಡ್ ಕರೆಕ್ಟಾ ಅಂತಲೂ ನೋಡಿ, ಒಂದು ಇಮ್ಯಾಜಿನೇಷನ್ಗೆ ಹೋಗಿ ಬೆಸ್ಟ್ ಆಫ್ ದ ಬೆಸ್ಟ್ ಆನ್ಸರ್ನ ಸೆಲೆಕ್ಟ್ ಮಾಡೋದಿಗೆಲ್ಲ ಈಗಿನ ಎಲಿಮಿನೇಷನ್ ಟೆಕ್ನಿಕ್ ಅಂತಾರೆ. ಇದು ಆಲ್ ಆಫ್ ಎ ಸಡನ್ ಬರೋದಿಲ್ಲ, ಹಾಗಂತ ಈಗಿನೂ ಅಲ್ಲ ಅಂತೇನಿಲ್ಲ. ನಿಮಗೆ ಡ್ಯೂ ಕೋರ್ಸ್ ಆಫ್ ಪ್ರಾಕ್ಟೀಸ್ ಇದು ಆಗೇ ಆಗುತ್ತೆ. ನೀವು ಎಕ್ಸಾಂಪಲ್, ಈಗ ನೀವು ಎಕ್ಸಾಮ್ ಬರೀತೀರಿ, ಆ್ಯನ್ಯುವಲ್ ಎಕ್ಸಾಮ್ ಬರೀತೀರಿ, ಅದರಲ್ಲಿ ಪ್ರಾಬಬಲಿ ಒಂದು 55-60 ಕ್ವಶನ್ ನೀವು ಅಟೆಂಡ್ ಚೆನ್ನಾಗಿ ಮಾಡಬೇಕಾಗತ್ತೆ. ಅಂದರೆ ನೀವು ಯಾವುದೇ ಕೆಟಗರಿ ಇರ್ಬೋದು, 80 ಅಟೆಂಡ್ ಮಾಡಿ 60 ಚಿಲ್ಲರೆ ನೀವು ಕರೆಕ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ಅಂತ ಇಟ್ಕೊಳ್ಳಿ. 55 ಕರೆಕ್ಟ್ ಆಯಿತು. ಈ 55ರಲ್ಲಿ ಮಿನಿಮಮ್ 30 ಕ್ವಶನ್ ಏನಿಗೆ, ಅಥವಾ ಹಕ್ಕತ್ರ ಒಂದು 25 ಕ್ವಶನ್ನು ಈ ಥರ ಮಾಡಬೇಕಾಗತ್ತೆ. ಅದಕ್ಕೆ UPSC ಪ್ರಿಲಿಮ್ಸನ್ನು ಫೇಲ್ ಆಗ್ತಾರೆ ಅನ್ನುವರು ಪ್ರತಿದಿನ 25 ಕ್ವಶನ್ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಇದನ್ನು ಸಾಲ್ವ್ ಮಾಡಿ, ಈ ಥರ ಮಾಡಿ ಅಂತ ಹೇಳ್ತಾರೆ. ಯಾಕೆ, ನೀವು ಎಷ್ಟೇ ಸಾಲ್ವ್ ಮಾಡಿದ್ರು ಆ್ಯನ್ಯುವಲ್ ಎಕ್ಸಾಮಲ್ಲಿ ಹೀಗೆ ಇರುತ್ತೆ, ಹೊಸ ವಿಚಾರಗಳಿರ್ತದೆ. ಹೊಸ ವಿಚಾರಗಳು ನೀವು ಅಲ್ಲೇ ಅಪ್ಲಿಕೇಶನ್ ಮಾಡಬೇಕಾಗತ್ತೆ. ಯಾವಾಗ ಸಾಲ್ವ್ ಮಾಡಿ 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 ಇನ್ಫಾರ್ಮೇಷನಿನ ಮಂಥನ ಮಾಡಿ ನಿಮ್ಮ ಬ್ರೈನಿಗೆ ಇದು ಸರಿಯಾ ಇದು ತಪ್ಪಾ ಅಂತ ನಿಲುವು ತೊಗೊಳ್ಲಿಕ್ಕೆ ಬರ್ತದೆ, ಡಿಸಿಷನ್ ತೊಗೊಳ್ಲಿಕ್ಕೆ ಬರ್ತದೆ, ಎಲಿಮಿನೇಷನ್ ಟೆಕ್ನಿಕ್ ತುಂಬ ಈಸಿ ಆಗುತ್ತೆ. ಇದಾನೇ ನೀವು ತೊಗೊಂಡು